ಬೆಳಿಗ್ಗೆ 4 ಗಂಟೆಯಿಂದ ಎಲ್ಲ ದೇವಸ್ಥಾನದಾಗ ಸ್ಪೀಕರ್ ಹಾಕಿ ಸುಪ್ರಭಾತ ಮಾಡ್ತೀರಿ. ಕನಿಷ್ಠ ಪಕ್ಷ 1 ಗಂಟೆ ಆದ್ರೂ ಸುಪ್ರಭಾತ ಹಾಕ್ತೀರಿ. ಮತ್ತು ಇಲ್ಲಿ ಶಬ್ದದ ಮಾಲಿನ್ಯ ಆಗೋದಿಲ್ಲ, ಇಲ್ಲಿ ಸೌಂಡ್ ಪ್ರಶ್ನೆ ಆಗೋದಿಲ್ಲ. ಒಟ್ಟೊಂದು 5 ನಿಮಿಷಕ್ಕಿಂತ ಜಾಸ್ತಿ ಅವ್ರು ಮಾಡೋದಿಲ್ಲ. ಅದು ಶಬ್ದ ಮಾಲಿನ್ಯ ನಿಮಗೆ ಆಗ್ತದೆ. ಹೆಂಗೆ ಹಾಗಾದ ಮಠ ಮನೆಯಾಗ ಯಾಕೆ ಆಗೋದಿಲ್ಲ? ಹಂಗೆ ನೋಡಿದ್ರೆ ದೀಪಾವಳಿ, ಗಣೇಶ ಚೌತಿ ಅಥವಾ ಯಾವುದೇ ಜಾತ್ರೆಗಳಿರಲಿ, ಉತ್ಸವಗಳಿರಲಿ, ಅಲ್ಲಿ ಅತ್ಯಂತ ಹೈ ರಿಸ್ಕಿನೊಳಗೆ ಡಿ ಜೆ ಹಚ್ಚಿ ಕುಣಿಯವರು, ಹಾಡೋರು, ಬಾರ್ಸೋರು, ಪಟಾಕ್ಷಿ ಯಾರು? ಹಿಂದೂಗಳೇ. ಸುಪ್ರೀಂ ಕೋರ್ಟ್ ರಾತ್ರಿ 10 ಗಂಟೆ ಮೇಲೆ ನೀವು ಸೌಂಡ್ ಹಾಕ್ಬಾರ್ದು ಅಂತ ಹೇಳಿದ್ರೆ, ಗಣೇಶ ಉತ್ಸವದಾಗ ನೀವು ಬೆಳ್ತಾನ ರಾತ್ರಿ ಡಿ ಜೆ ಸ್ಕೂಲ್ಸಿದ್ರೆ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ನಿಮಗೆ? ದೇವಸ್ಥಾನಗಳಲ್ಲಿ ಮೈಕನ್ನು ಕಡ್ಡಾಯವಾಗಿ ತೆಗೆದುಬಿಟ್ಟು ರಾತ್ರಿ 10 ಗಂಟೆಗೆ ಯಾರೂ ಸ್ಪೀಕರ್ ಹಾಕುವಂಗಿಲ್ಲ. ಆಮೇಲೆ ಯಾರೂ ಇನ್ನು ಮೇಲೆ ಡಿ ಜೆ ಉಪಯೋಗ ಮಾಡುವಂಗಿಲ್ಲ. ಇವನ್ನೆಲ್ಲ ಸಮಾನವಾಗಿ ಮಾಡ್ಕೊಂಬಿಟ್ಟು ನೋಡಂಗಾದ್ರೆ ಓನ್ಲಿ ಮುಸ್ಲಿಂ, ಓನ್ಲಿ ಅಲ್ಪಸಂಖ್ಯಾತರ ಮೇಲೆ ಯಾಕೆ? ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಹಿಂದೂಗಳ ವಿರುದ್ಧವಾಗಿ ಯಾವುದೇ ರೀತಿಯ ಅಧಿಕಾರ ಚಲಾಯಿಸಬಾರದು, ಹಿಂದೂಗಳ ವಿರುದ್ಧ ಅವರು ಮಾತಾಡಬಾರ್ದು, ಅವ್ರು ಯಾವುದೇ ಸ್ಥಳಗಳಲ್ಲಿ ವ್ಯಾಪಾರ ಮಾಡಬಾರ್ದು, ಹಿಜಾಬ್ ಧರಿಸಬಾರ್ದು, ಐಜಾನ್ ಮಾಡಬಾರ್ದು ಅಂತೆಲ್ಲ ಕಾಗಿನೇ ಎಬ್ಸಿಕತ್ತಾರೆ. ಆದರೂ ಕೂಡ ನಮ್ಮ ಕಡೆಗೆ ಒಂದು ಮಾತೈತಿ, ಬಾಯಾಗ ನಾಚಿಕೆಟ್ ನಾಲ್ಗಿದ್ರೆ ಮನ್ಯಾಗ 4 ಹಿಂಡು ಎಮ್ಮಿದ್ದಂಗೆ. ಹಂಗೆ ನಾಚಿಕೆಟ್ ನಾಲ್ಗಿಡ್ದ BJP ಸರ್ಕಾರದವರು ಇಲ್ಲಿಗಲ್ ಸರ್ಕಾರ ರಚನೆ ಮಾಡಿದವರು ಅವ್ರಿಗೆ ನೈತಿಕತೆನೇ ಇಲ್ಲ ಅಂದ ಮೇಲೆ ಸರ್ಕಾರ ನಡೆಸಲಿಕ್ಕೆ ಅವ್ರಿಗೆ ಏನು ನೈತಿಕತೆ ಇದೆ? ಯಾಕಂತಂದರೆ ಒಬ್ಬ ಸಾಮಾನ್ಯ ಅಸಿಸ್ಟೆಂಟ್ ಇಂಜಿನಿಯರ್ ಸರ್ಕಾರಕ್ಕೆ ಸವಾಲು ಹಾಕ್ತಾರಂತಂದರೆ BJP ಅವ್ರ ಮುಖಭಂಗ ಅನ್ನೋದು ಸ್ಪಷ್ಟ ಆಗ್ತದೆ. ಇರ್ಬೋದು, ಯಾವುದೇ ನಿವಾರಣಾ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಕಟ್ಟುಬದ್ಧ ಕರ್ತವ್ಯ ಯಾರ್ದು? ಯಾರು ನಿಮ್ಮಿಂದ ಹೋಟೆಲ್ ಹಾಕಿದ್ರು ಅಯೋಗ್ಯ MLAಗಳು MP ಗಳು, ಅದು ಅವ್ರ ಕೆಲಸ. ಅದು ಮಾಡ್ತಾ ಇಲ್ಲ, ನೀವು ಕೇಳ್ತಾ ಇಲ್ಲ. ಅವ್ರು ನಿಮಗೆ ಹೆದರ್ತಾರ, ನೀವು ಅವ್ರಿಗೆ ಹೆದರ್ತೀರಿ. ಏನೂ ಇಲ್ಲದೆ ಗುಲಾಮ ರೀತಿ ಬದುಕ್ತಾ ಇದ್ದಾರೆ. ಈ ಗುಲಾಮಗಿರಿ ಲಾಭವನ್ನು ಅಯೋಗ್ಯ BJP ಸರ್ಕಾರದವರು, ನಾಲಾಯಕ MLA MP ಗಳು ಅದನ್ನು ದುರುಪಯೋಗ ಮಾಡ್ಕೋದ್ರ ಮೂಲಕ. ಆದರೆ ಭಾಳ ಬುದ್ಧಿವಂತರು BJP ಅವರು. ನೀವು ಯಾರಾದರೂ ಸಹಜರಿಗೆ ತಿಳ್ಕೊಂಡಿದ್ರೆ ತಪ್ಪು. BJP ಅವರು ಪಕ್ಕಾ ಬುದ್ಧಿವಂತರು. ಬುದ್ಧಿವಂತಿಕೆಯಿಂದ ಈ ಎಲ್ಲ ಸಾರ್ವಜನಿಕ ಇಲಾಖೆಯಲ್ಲಿ ಆಗ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಜನಸಾಮಾನ್ಯ ಅಪ್ಪಿತಪ್ಪಿ ಸರ್ಕಾರದ ಮೂರ್ಖತನದ ಪರಮಾವಧಿ ಕಡೆಗೆ ಲಕ್ಷ್ಯ ಕೊಡದೆ ಈ ಸಾರ್ವಜನಿಕ ಹಿಂದೂ ಮುಸ್ಲಿಂ ಗಲಾಟೆ ಹೆಸರಿನ ಒಳಗೆ ಅವರು ಬಿಜಿ ಆಗಿರಬೇಕು. ಇದೇ ಬಿಜಿ ಶೆಡ್ಯೂಲ್ನೊಳಗೆ ನಾವು ಗಾಳಿ ತೂರ್ಕೊಂಡು ಇಡೀ ಸರ್ಕಾರವನ್ನು ಖಾಲಿ ಮಾಡಬೇಕಂತಕ್ಕಂಥ ಹುನ್ನಾರು BJP ಅವರು ಹುನ್ನಾರು. ಅಪ್ಪಿತಪ್ಪಿ ಅಪೋಸಿಷನ್ ಪಾರ್ಟಿ ಅವರು, ನಮ್ಮಂಥ ಪ್ರಗತಿಪರ ಚಿಂತಕರು ಏನಾದರೂ ಪ್ರಶ್ನೆ ಮಾಡಿಗಿಡ್ಯಾರು, ನಮ್ಮ ಸರ್ಕಾರಕ್ಕೆ ಧೋಕಾ ಕೊಟ್ಟಾರಂತೇಳಿ ಹೆದರಿಕೆಯಿಂದ ಅಯೋಗ್ಯ BJP ಅವರು ಸಾರ್ವಜನಿಕ ಮನಸ್ಸನ್ನು ಕಲುಷಿತಗೊಳಿಸಿ ಅವ್ರ ಮನಸ್ಸನ್ನು ಮರೆಮಾಚಿ ಸರ್ಕಾರದ ಲೋಪದೋಷಗಳ ಬಗ್ಗೆ, ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ, ಸರ್ಕಾರದ ಅಯೋಗ್ಯತನದ ಬಗ್ಗೆ ಜನ ತಲೆ ಎತ್ತಿ ನೋಡಬಾರ್ದು ಅನ್ನೋದರ ಒಂದು ಹುನ್ನಾರ ಸೃಷ್ಟಿ ಮಾಡಬೇಕಂತೇಳಿ ಸರ್ಕಾರದ ತಪ್ಪು ನೀತಿಯನ್ನು, ಸರ್ಕಾರದ ಭ್ರಷ್ಟಾಚಾರವನ್ನು, ಸರ್ಕಾರದ ಅಯೋಗ್ಯತನವನ್ನು ಯಾರಾದರೂ ಕೇಳಿದರೆ ಇಟ್ ಈಸ್ 100% ರೈಟ್ ಇನ್ ದ ಐಸ್ ಆಫ್ ಲಾ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 19(1) ಇನ್ ದ ನೇಮ್ ಆಫ್ ಫಂಡಮೆಂಟಲ್ ರೈಟ್ಸ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು MM ನದಾಫ್. ಭಾರತೀಯ ಬ್ರಿಟಿಷರಿಂದ ರಾಷ್ಟ್ರೀಯ ಭಾವಿಕತೆಗೆ ಧಕ್ಕೆ. ಭಾರತವು ಸ್ವತಂತ್ರಗೊಂಡು ಇಂದಿಗೆ 75 ವರ್ಷಗಳೇ ಸಂದವು. ಆದ್ದರಿಂದ ಹಲವು ದಿನಗಳ ಹಿಂದೆ ಸ್ವತಂತ್ರ ಸಮಾಜ ಸಹಬಾಳ್ವೆ ಸಾಮರಸ್ಯ ಜೀವನ ನಡೆಸುತ್ತಿದ್ದಾರೆ. ಆದರೆ BJP ಸರ್ಕಾರದ ಭ್ರಷ್ಟಾಚಾರವನ್ನು ಮರೆಮಾಚಲು ಸಂಘ ಪರಿವಾರದ ಹೊಸ ಹೊಸ ಪ್ರಶ್ನೆಗಳು ಹಾಕುತ್ತಾ ಸಮಾಜದ ಶಾಂತಿ ಭಂಗ ಮಾಡುವ ವಿಷಯಗಳ ಮೇಲೆ ಚರ್ಚೆ. ಹಿಜಾಬ್, ಹಲಾಲ್, ಜಟ್ಕಾ, ಆಜಾನ್ ವಿರುದ್ಧ ಹನುಮಾನ್ ಚಾಲಿಸ್ ಭಜನೆ ಕಾರ್ಯಕ್ರಮವನ್ನು ಸೃಷ್ಟಿಸಿ ಜನರ ದಿಕ್ಕುಪಾಲು ಮಾಡುವ ಹುನ್ನಾರವೇನು ಎಂದು ಲಕ್ಷ್ಮಣ್ ಬಕ್ಕಾಯಿ ಅವರು ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇಂದು ನಮ್ಮ ಜೊತೆಗೆ ಹಿರಿಯ ನಾಯಕರು ಮತ್ತು ಸಮಾಜಪರ ಚಿಂತಕರು ಲಕ್ಷ್ಮಣ್ ಬಕ್ಕಾಯಿ ಅವರು ಇದ್ದಾರೆ. ಇಡೀ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ಹುಟ್ಟಾಗ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಪ್ರತಿಯೊಂದನ್ನು ಹುಟ್ಟಾಕ್ತಾ ಇದ್ದಾರೆ. ಸರ್ಕಾರದ ಸಾಧನೆಯನ್ನು ಜನರಿಗೆ ತಿಳಿಸುವ ಬದಲು ಸಂಘ ಪರಿವಾರ ಕೆಲವೊಂದು ಹೊಸ ಹೊಸ ಪ್ರಶ್ನೆಗಳನ್ನು ಹುಟ್ಟಾಕಿ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಅವರ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ. ಸನ್ಮಾನ್ಯರೇ, ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮುಖಂಡತ್ವದಲ್ಲಿ
ಬಿ ಜೆ ಪಿ ಪಕ್ಷ ಸರ್ಕಾರ ಇವತ್ತು ಸರ್ಕಾರ ನಡೆಸ್ತಾ ಇದೆ. ಇತ್ತೀಚಿನ 1 ವರ್ಷದ 2 ವರ್ಷದ ಘಟನೆಗಳನ್ನು ನಾವು ಗಮನಿಸಿದಾಗ ಕರ್ನಾಟಕ ರಾಜ್ಯದಾದ್ಯಂತ ಹೆಚ್ಚು ಕಮ್ಮಿ 32 ಇಲಾಖೆಗಳಲ್ಲಿ ಯಾವುದೇ ರೀತಿಯ ಸರ್ಕಾರಿ ಕಚೇರಿಗಳು ಕೆಲಸ ಸುಳಿತವಾಗ್ತಿಲ್ಲ. ನಂಬರ್ 1. ನಂಬರ್ 2, ವಿಶೇಷವಾಗಿ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಒಳಗೆ 3,440 ಕೋಟಿ ರೂಪಾಯಿ ಸುಮಾರು 6-7 ಜನ IAS ಅಧಿಕಾರಿಗಳು ಶಾಮೀಲಾಗಿ 26 ಫೇಕ್ ಅಕೌಂಟ್ ತೆಗೆದು ಕೋಟ್ಯಾಂತರ ರೂಪಾಯಿಯನ್ನು ಸರ್ಕಾರಕ್ಕೆ ಪಂಗನಾಮ ಹಾಕಿದ್ದಾರೆ. ಇದು ಮುಖ್ಯ ಕಾರ್ಯದರ್ಶಿ ರವೀಂದ್ರನ ಹಿಡ್ಕೊಂಡು ಎಲ್ಲರೂ ಅದರೊಳಗೆ ಶಾಮೀಲಿದ್ದಾರೆ. 2ನೇದು. 3ನೇದು, ಗೆಸ್ಟೆಡ್ ಪ್ರೊಬೇಷನರಿ ಅಧಿಕಾರಿಗಳನ್ನ ನೇಮಕ ಮಾಡೋದರಲ್ಲಿ ಹೈಕೋರ್ಟ್ ಆದೇಶ ಮಾಡಿದರೂ ಕೂಡ ಹೈಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ತೀರ್ಮಾನ ತಗೊಳ್ತಕ್ಕಂಥ BJP ಸರ್ಕಾರದ ನಡೆ ಭ್ರಷ್ಟಾಚಾರದ ಅತ್ಯುಗ್ರತವಾದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಹೇಳಿ ಮಾಡಿಸಿದ ಉದಾಹರಣೆ. ಇನ್ನು ಅತ್ಯಂತ ಇತ್ತೀಚೆಗೆ ಇಡೀ ಪೇಪರು TV ಎಲ್ಲ ಮಾಧ್ಯಮ ಅತ್ಯಂತ ಸುದ್ದಿ ಮಾಡ್ತಕ್ಕಂಥ ಅಂದರೆ PSI ನೇಮಕಾತಿ ಹಗರಣ. PSI ನೇಮಕಾತಿ ಹಗರಣದೊಳಗೆ ಇಲಾಖೆ ಎಲ್ಲ ಉನ್ನತ ಪೊಲೀಸ್ ಅಧಿಕಾರಿಗಳು, ಮರಿ ರಾಜಕಾರಣಿಗಳು, ಪುಡಿ ರಾಜಕಾರಣಿಗಳು, ಮಹಿಳಾ ರಾಜಕಾರಣಿಗಳು ಎಲ್ಲರೂ ಶಾಮೀಲಿರೋದ್ರಂತೂ ಈಗಾಗಲೇ CID ಎನ್ಕ್ವೈರಿ ಮೂಲಕ ಬಹಿರಂಗಗೊಂಡದ. ಯಾವ ಅಯೋಗ್ಯ PWD ಇಂಜಿನಿಯರ್ ಅವನು ಅರೆಸ್ಟ್ ಮಾಡಿ 8 ದಿನ ಆಯಿತು. ಅಲ್ಲಿವರೆಗೆ ದಾಖಲೆಗಿದ್ದು ನಿನ್ನೆ ಮೊನ್ನೆ ಅವನು ದಾಖಲೆಗಳನ್ನ ನಾಶ ಮಾಡಿದಾನಂತ. ಇದೇನು ತೋರಿಸುತ್ತೆ? ಹಾಗಾದರೆ CBI ದವರನ್ನು ಕಡುಬು ತಿಂತಿದ್ರ? ಅರೆಸ್ಟ್ ಮಾಡಿ ಮಾರದಿನ ಇಂದ ನೇಮ ಅವರೆಲ್ಲ ಇರ್ತಕ್ಕಂಥ ದಾಖಲೆಗಳನ್ನ ತೊಗೋಬೇಕಾಗಿತ್ತು. ಇವತ್ತಿನ ಪೇಪರ್ ನೀವು ನೋಡಿದರೆ ಅಧಿಕೃತವಾದ ದಾಖಲಾತಿಗಳನ್ನ ನಾಶ ಮಾಡೋದ್ರ ಮೂಲಕ ಸಾಕ್ಷಿಗಳನ್ನ ಪ್ರೂವ್ ಮಾಡೋಕ್ಕೆ ಅವ್ರಿಗೆ ಸವಾಲು ಹಾಕ್ತಾನಂತಂದರೆ ಇಷ್ಟು ಮೇಲೆ BJP ಸರ್ಕಾರದ ಅಯೋಗ್ಯತನಕ್ಕೆ ಕೈಗೆ ನಡೆದು. ಯಾಕಂತಂದರೆ ಒಬ್ಬ ಸಾಮಾನ್ಯ ಅಸಿಸ್ಟೆಂಟ್ ಇಂಜಿನಿಯರ್ ಸರ್ಕಾರಕ್ಕೆ ಸವಾಲು ಹಾಕ್ತಾನಂತಂದರೆ BJP ಅವ್ರಿಗೆ ಮುಖಭಂಗ ಅನ್ನೋದು ಸ್ಪಷ್ಟ ಆಗ್ತದೆ. ಇನ್ನೊಂದು, ಇತ್ತೀಚೆಗೆ ಕೆಲವು ಡಿಪಾರ್ಟ್ಮೆಂಟ್ನಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನಲ್ಲಿ ಗುತ್ತಿಗೆದಾರರ ಕಾರೋಬಾರ್ ಸ್ಪಷ್ಟವಾಗಿ ಕೇಳಿ ಬರ್ತಾಯಿದೆ. ಅದಕ್ಕಾಗಿ ಸಂತೋಷ್ ಪಾಟೀಲ್ ಅಂತ ಬೆಳಗಾವಿ ಅವರು ಲೆಟ್ರ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ಇದಕ್ಕೆ ಯಾರು ಕಾರಣ? ಈಶ್ವರಪ್ಪ. ಅದೇ ಈಶ್ವರಪ್ಪ ನನಗೆ ಅವ್ನಿಗೆ ಸಂಬಂಧ ಇಲ್ಲ, ಗೊತ್ತೇ ಇಲ್ಲ ಯಾರು ಸಂತೋಷ್ ಪಾಟೀಲ್ ಹೇಳಿದಂಥ ಸಂತೋಷ್ ಪಾಟೀಲ. ವೆರಿ ನೆಕ್ಸ್ಟ್ ಡೇ ಪೇಪರ್ದಾಗ ಒಂದು ಫೋಟೋ ಬರ್ತದೆ. ಈಶ್ವರಪ್ಪ ದೊಡ್ಡ ಹಾರ ಹಾಕಿ ಸನ್ಮಾನ ಮಾಡಿದ ಇದೇ ಸಂತೋಷ್ ಪಾಟೀಲ್ ಫೋಟೋ ತೆಗೆಸಿದ್ದು ಗೊತ್ತಾಗ್ತದೆ. ಇನ್ನು ಇದರ ನಂತರ ಇತ್ತೀಚೆಗೆ ಕರ್ನಾಟಕದ ದೊಡ್ಡ ಡ್ರಾಮಾ ಆಗೋಯ್ತು. ಬೆಂಗಳೂರು ಬೇಸ್ದಾಗ ಒಂದು ಕೊಲೆ ಆಯಿತು. ಅದು ಕೊಲೆನೇ ಅಲ್ಲ, ಅಪಘಾತ ಅಂಥೇಳಿ, ಅಥವಾ ಅದು ಕೊಲೆ ರಹಸ್ಯನ ಬೇರೆ ತಿಳ್ಕೊಂಡು ಪೊಲೀಸ್ ಕಮಿಷನರ್ ರಿಪೋರ್ಟ್ ಕೊಟ್ಟಾಗ ಅದು ಅಲ್ಲ, ಕಮಿಷನರೇ ಸುಳ್ಳು ಹೇಳ್ತಾ ಇದ್ದು ದಾರಿ ತಪ್ಪಿಸಕ್ಕಂಥ ಕೆಲಸ ಮಾಡೋರು ಸ್ವತಃ ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ ಮತ್ತು CT ರವಿ. ಈ 3 ಜನರು ಪೊಲೀಸ್ ಇಲಾಖೆ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ತಮ್ಮ ಭ್ರಷ್ಟಾಚಾರದ ಪರಮಾವಧಿಯನ್ನು ಸಮರ್ಥನೆ ಮಾಡ್ಕೊಳ್ಳೋದು ನಿಜವಾಗಿಯೂ ನಾಚಿಕೆಗೇಡು ಸಂಗತಿ. ಸೊ ಇಷ್ಟೆಲ್ಲ ಹಗರಣಗಳು ನಡೆದರೂ ಕೂಡ BJP ಸರ್ಕಾರಕ್ಕೆ ಯಾವುದೂ ಗಮನಕ್ಕೆ ಬರ್ತಾ ಇಲ್ಲ. ಆದರೆ ಭಾಳ ಬುದ್ಧಿವಂತರು BJP ಅವರು. ನೀವು ಯಾರಾದರೂ ಸಾರ್ವಜನಿಕ ತಿಳ್ಕೊಂಡಿದ್ರೆ ತಪ್ಪು. BJP ಅವರು ಪಕ್ಕಾ ಬುದ್ಧಿವಂತರು. ಬುದ್ಧಿವಂತಿಕೆಯಿಂದ ಈ ಎಲ್ಲ ಸಾರ್ವಜನಿಕ ಇಲಾಖೆಯಲ್ಲಿ ಆಗ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ವ್ಯವಸ್ಥಿತವಾಗಿ ಮುಚ್ಚಾಕಲಿಕ್ಕೆ ಮಾಡಿದಂಥ ಹುನ್ನಾರ ಏನಪ್ಪ ಅಂತಂದರೆ ಅವರು ಸ್ಟಾರ್ಟ್ ಮಾಡಿದ್ದು ಹಿಜಾಬ್. ಈ ಹಿಜಾಬ್ ಆದಮೇಲೆ ಯಾವುದಾದ್ರು ಹಲಾಲ್ ಕಟ್ ಮತ್ತು ಜಟ್ಕಾ ಕಟ್. ಅದಾದ ನಂತರ ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶ ಇಲ್ಲ. ಅದರ ನಂತರ ಐಜಾನ್. ಅಂದರೆ ಸಾರ್ವಜನಿಕರ ಮನಸ್ಸನ್ನು ಯಾವ ರೀತಿ ಬೌದ್ಧಿಕವಾಗಿ ಭ್ರಷ್ಟಗೊಳಿಸಬೇಕು, ಜನಸಾಮಾನ್ಯ ಅಪ್ಪಿತಪ್ಪಿ ಸರ್ಕಾರದ ಮೂರ್ಖತನದ ಪರಮಾವಧಿ ಕಡೆಗೆ ಲಕ್ಷ್ಯ ಕೊಡದೆ ಈ ಸಾರ್ವಜನಿಕ ಹಿಂದೂ ಮುಸ್ಲಿಂ ಗಲಾಟೆ ಹೆಸರಿನೊಳಗೆ ಅವರು ಬಿಜಿ ಆಗಿರಬೇಕು. ಇದೇ ಬಿಜಿ ಶೆಡ್ಯೂಲ್ನೊಳಗೆ ನಾವು ಗಾಳಿಗೆ ತೂರ್ಕೊಂಡು ಇಡೀ ಸರ್ಕಾರವನ್ನು ಖಾಲಿ ಮಾಡಬೇಕತಕ್ಕಂಥ ಹುನ್ನಾರು BJP ಅವರು ಹುನ್ನಾರು. ಇದರೊಳಗೆ ಇತ್ತೀಚೆಗೆ ಒಂದು ಡ್ರಾಮಾ ಆಯಿತು. ಮುಖ್ಯಮಂತ್ರಿ ಬದಲಾವಣೆ ಬಸವರಾಜ ಬೊಮ್ಮಾಯಿ ಎಂದು ಚಾರ್ಜ್ ತೊಗೊಂಡಾರೋ ಚಾರ್ಜ್ ತೊಗೊಂಡು ತಿಂಗಳಿಂದ ಸ್ಟಾರ್ಟ್ ಆಗೈತಿ. ಇಲ್ಲಿವರೆಗೆ ಬರೀ ಡ್ರಾಮಾ. ಇನ್ನು ಅದ್ರಾಗ ಕೆಲವು ಮಂದಿ ಅಯೋಗ್ಯರು MLAನೇ ಅಯೋಗ್ಯ ಕೆಲಸ ಮಾಡೋಕ್ಕೆ ಬರಲಂಥವ್ರು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಓಡಾಡ್ತಕ್ಕಂಥವ್ರು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಇವತ್ತು ನಾಳೆ ನಾಡ್ದು ಅಂಥೇಳಿ ಜನರಿಗೆ ಮೋಸ ಮಾಡೋದ್ರ ಮೂಲಕ, ಅಂದರೆ MLAಗಳಿಗೆ ಮೋಸ ಮಾಡೋದ್ರ ಮೂಲಕ ಸಾರ್ವಜನಿಕರು ಕೂಡ ಮೂರ್ಖತನಕ್ಕೆ ಹೇಳ್ಲಿಕ್ಕೆ ಹತ್ತಾರೆ. ಹಾಗಾದರೆ BJP ನೈತಿಕತೆ ಏನು?
ಹಂಗೆ ನೋಡಿದ್ರೆ ಬಿ ಜೆ ಪಿ ಬೊಮ್ಮಾಯಿ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ನೈತಿಕ ಹೊಣೆಗಾರಿಕೆ ಇಲ್ಲ. ಬಿ ಜೆ ಪಿ ಸರ್ಕಾರಕ್ಕೆ ಮೆಜಾರಿಟಿ ಇದ್ದಿದ್ದಿಲ್ಲ. ತಮಗೆಲ್ಲ ಗೊತ್ತದ, 104 MLA ಆರಿಸಿ ಬಂದರೂ ಕೂಡ ಇವರು ಅಯೋಗ್ಯತನಕ್ಕಾಗಿ ಕಾಂಗ್ರೆಸ್ ಮತ್ತು JD ಇವರಿಗೆ ಅಧಿಕಾರ ಕೊಡ್ಬೇಕಂತೇಳಿ ದೂರಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಸರ್ಕಾರ ನಡೆಸಿದ್ರು. ಅದನ್ನು ಸಹಿಸಲಾರ್ದಂಥ ಅಯೋಗ್ಯ ಬಿ ಜೆ ಪಿಯವರು ಏನು ಆಪರೇಷನ್ ಕಮಲ ಹೆಸರಲ್ಲಿ ಮೊದಲು 3 ಮಂದಿನ ಸೆಳೆದ್ರು, ಆಮೇಲೆ 6 ಮಂದಿ ಸೆಳೆದ್ರು, ಕೊನೆಗೆ 15 ಮಂದಿನ ಸೆಳೆದು ಅವ್ರು ನೋದು ಬಾಂಬೆ ಬಜ್ ಅಂತೇಳಿ ಬಾಂಬೆ ಹೋಟೆಲ್ನಾಗ ಇಟ್ಟು ಅವ್ರು ಮಾಡಬಾರ್ದು ಕರ್ಮಕ್ಕೆಲ್ಲ ಮಾಡಿಸಿ ಅವ್ನು ರೆಕಾರ್ಡ್ ಮಾಡಿಸ್ಕೊಂಡು ವೀಕ್ನೆಸ್ ಹಿಡ್ಕೊಂಡು ಅವ್ರು ಎಲ್ಲೂ ಹೋಗಲ್ದಂಗೆ ಕಟ್ಟು ಮಸ್ತ್ ಬಂದೋಬಸ್ತ್ ಮಾಡಿಕೊಂಡು ಸರ್ಕಾರ ರಚನೆ ಮಾಡ್ತಕ್ಕಂಥ ಅಯೋಗ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರದ ಇಡೀ ಜಗತ್ತಿಗೆ ಗೊತ್ತಾಗ್ಬಿಟ್ಟದ. ಆದರೂ ಕೂಡ ನಮ್ಮ ಕಡೆಗೆ ಒಂದು ಮಾತೈತಿ, ಬಾಯಾಗ ನಾಚಿಕೆಟ್ ನಾಲ್ಗಿದ್ರೆ ಮನ್ಯಾಗ 4 ಹಿಂಡು ಇದ್ದಂಗೆ. ಹಂಗೆ ನಾಚಿಕೆಟ್ ನಾಲ್ಗಿಡ್ದ ಬಿ ಜೆ ಪಿ ಸರ್ಕಾರದವರು ಇಲ್ಲಿಗಲ್ ಸರ್ಕಾರ ರಚನೆ ಮಾಡಿದವರು ಅವರಿಗೆ ನೈತಿಕತೆನೇ ಇಲ್ಲ ಅಂದಮೇಲೆ ಸರ್ಕಾರ ನಡೆಸ್ಲಿಕ್ಕೆ ಅವ್ರಿಗೆ ಏನು ನೈತಿಕತೆ ಇದೆ? ಇದನ್ನು ಪ್ರತಿಯೊಬ್ಬರು ಪ್ರಜೆಗಳು ಕೇಳಬೇಕು. ದುರಂತ ಅಂದ್ರೆ ಈ ನಾಡಿನ ಪ್ರಜೆಗಳಿಗೆ ತಮ್ಮ ಹಕ್ಕು ಮತ್ತು ಕರ್ತವ್ಯಕ್ಕೆ ಪ್ರಜ್ಞೆ ಇಲ್ಲ, ಕಾನೂನು ಆಡಳಿತ ಗಂಧಗಾಳಿ ಗೊತ್ತಿಲ್ಲ, ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಗೊತ್ತಿಲ್ಲ, ಓಟಿನ ಮೌಲ್ಯ ಗೊತ್ತಿಲ್ಲ, ಅಥವಾ ಧರ್ಮ ಮತ್ತು ರಾಜಕೀಯ ಆರ್ಥಿಕತೆ ಮತ್ತು ಡೆವಲಪ್ಮೆಂಟ್ ಇದ್ರ ಬಗ್ಗೆನೂ ಸ್ಪಷ್ಟತೆ ಇಲ್ಲ. ಎಲ್ಲವೂ ಗೊಂದಲದ ಗೂಡಾಗಿದ್ದರಿಂದ ಕರ್ನಾಟಕದ ನಿಜವಾದ ಮಾಲೀಕರು ಆ್ಯಸ್ ಪರ್ ದ ಡೆಮಾಕ್ರಸಿ ಅವರಿಗೆ ತಮ್ಮ ಹಕ್ಕೂ ಗೊತ್ತಿಲ್ಲ, ತಮ್ಮ ಅಸ್ತಿತ್ವನೂ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಸ್ಪಷ್ಟವಾಗಿ ಹೇಳ್ತಂದರೆ ಕರ್ನಾಟಕದ ಸುಮಾರು 6 ಕೋಟಿ ಜನ ನೀವೇ ನಿಜವಾದ ಈ ದೇಶದ ಮಾಲೀಕರು, ಈ ನಾಡಿನ ಮಾಲೀಕರು. ನಿಮಗೆ ಸಂಪಾದನೆ ಮಾಡ್ತೀರಿ, ಅಧಿಕೃತ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀರಿ. 5 ವರ್ಷದಾಗ ಒಂದು ಸಲ ಬಂದಂಥ ಎಲ್ಲ ಚುನಾವಣೆಗಳು ಗ್ರಾಮ ಪಂಚಾಯತ್ ಹಿಡ್ಕೊಂಡು ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ನೀವು ಕಡ್ಡಾಯವಾಗಿ ಓಟ್ ಕೊಡ್ತೀರಿ, ಅವ್ರಿಗೆ ಅಧಿಕಾರ ಕೊಡ್ತೀರಿ. ನೀವು ತುಂಬಿದಕ್ಕಂಥ ಪಬ್ಲಿಕ್ ಟ್ಯಾಕ್ಸ್ನಾಗ ಅವರಿಗೆ MLA MP ಗಳಿಗೆ ನೀವು ಸಂಬಳ ಕೊಡ್ತೀರಿ, ಗೌರವಧನ ಕೊಡ್ತೀರಿ. ಅಂದಮೇಲೆ ನೀವೇ ನಿಜವಾದ ಈ ದೇಶದ ಮಾಲೀಕರು, ನೆಲದ ಮಾಲೀಕರು ಆ್ಯಸ್ ಪರ್ ದ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್. ಬಟ್ ಆ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲಲ್ಲ. ನೀವೇನು ತಿಳ್ಕೊಂಡಿದ್ದಂದ್ರೆ ದುಡ್ಡಿದ್ದವ್ರು ರಾಜಕೀಯ ಮಾಡ್ಬೋದು, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕೋರು ಬೇಕು, ಅವ್ರಿಗೆ ನೋಡ್ತು ಒಂದು ಓಟ್ ಕೊಡೋದ್ರ ಮೂಲಕ ನೀವು ನಮ್ಮ ಕೆಲಸ ಮುಗಿತಂತೇಳಿ ಓಟ್ ಕೊಟ್ಟಿದ್ದರಿಂದ ಅವರು ವ್ಯವಸ್ಥಿತವಾಗಿ ನಿಮಗೆ 3 ಪಂಗನಾಮ ಹಾಕಿ ನಿಮಗೆ ಎಲ್ಲ ರೀತಿ ಮೋಸ ಮಾಡ್ಲಿಕ್ಕತ್ತಾರ. ಇದು ನಮ್ಮ ನಾಡಿನ ದುರಂತ. ಸೊ ನಮ್ಮ ಜನರಿಗೆ ಒಂದು ಪೊಲಿಟಿಕಲ್ ಇಲಿಟ್ರಸಿ ಮತ್ತು ನಿರಕ್ಷರತನ 2 ಉಗ್ರವಾದ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಹೀಗಾಗಿ ಒಂದು ನಿರಕ್ಷರತೆ ಮತ್ತು ಪೊಲಿಟಿಕಲ್ ಇಲಿಟ್ರಸಿಯಿಂದ ಅವರು ರಾಜಕೀಯ ತತ್ವ ಸಿದ್ಧಾಂತ ಅಂದರೆ ಏನು, ಕಾನೂನು ಆಡಳಿತ ಅಂದರೆ ಏನು, ಕೋಟಿನ ಮೌಲ್ಯ ಅಂತಂದರೆ ಏನು, ಸರ್ಕಾರಕ್ಕೆ ಟ್ಯಾಕ್ಸ್ ಯಾರಿಂದ ಹೋಗ್ತದೆ, ಸರ್ಕಾರ ಟ್ಯಾಕ್ಸ್ ಮೂಲಕ ಏನೇನು ಖರ್ಚು ಮಾಡ್ತಕ್ಕಂಥ ಕನಿಷ್ಠ ಜ್ಞಾನ ಇರ್ತಕ್ಕಂಥ ಜನಸಾಮಾನ್ಯರು ಇವತ್ತು ಯಾವುದೇ ಚುನಾಯಿತ ಪ್ರತಿನಿಧಿಗಳನ್ನ ಅಥವಾ MLA MP ಗಳನ್ನ ಮಾತನಾಡಿಸ್ಲಿಕ್ಕೆ ಅವರು ಹೆದರ್ತಾರೆ. ಬಟ್ ನನ್ನ ಕೇಳಿದ್ರೆ ಈ ಕರ್ನಾಟಕದ 6 ಕೋಟಿ ಜನ ನೀವು ಯಾರಿಗೂ ಹೆದರಬೇಕಾಗಿಲ್ಲ. ಯಾಕೆ ಹೆದರಬೇಕಾಗಿಲ್ಲಂತಂದರೆ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ PRI ಆ್ಯಕ್ಟ್ 1951 ಪ್ರಕಾರ ಸಾರ್ವಜನಿಕ ಚುನಾವಣೆಗೆ ಚಿಂತಂಥ ಎಲ್ಲ ಪ್ರತಿನಿಧಿಗಳು ನಿಮ್ಮಿಂದ ಓಟ್ ತೊಗೊಂಡು ಆಯ್ಕೆಯಾಗಿ ಹೋಗ್ತಾರೆ. ನಿಮ್ಮಿಂದ ಓಟ್ ತೊಗೊಂಡು ಆಯ್ಕೆಯಾಗಿ ಹೋದ ಮೇಲೆ ನಿಮ್ಮ ಸರ್ವಾಂಗೀಣ ಪ್ರಗತಿ, ಅಭಿವೃದ್ಧಿ, SC ST OBC ಮೈನಾರಿಟಿ ಮತ್ತು ಹ್ಯೂಮನ್ ಇವ್ರ ಬಗ್ಗೆ, ಅದು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಅನ್ನದಾನ ಇರ್ಬೋದು, ಅಥವಾ ಬಡತನ ಇರ್ಬೋದು, ಯಾವುದೇ ನಿವಾರಣಾ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಕಟ್ಟುಬದ್ಧ ಕರ್ತವ್ಯ ಯಾರ್ದು? ಯಾರ ನಿಮ್ಮಿಂದ ಓಟ್ ತೊಗೊಂಡು ಆಯ್ಕೋತಲ್ಲ ಅಯೋಗ್ಯ MLA MP ಅದು ಅವ್ರ ಕೆಲಸ. ಬಟ್ ಅವ್ರು ಮಾಡ್ತಾ ಇಲ್ಲ, ನೀವು ಕೇಳ್ತಾ ಇಲ್ಲ. ಅವ್ರು ನಿಮಗೆ ಹೆದರ್ತಾರ, ನೀವು ಅವ್ರಿಗೆ ಹೆದರ್ತೀರಿ. ಒಟ್ಟಿನಲ್ಲಿ ಕರ್ನಾಟಕದಾಗ ಏನಂತಂದ್ರೆ ಬೌದ್ಧಿಕ ದಾರಿದ್ರ್ಯ ತುಂಬಿ ತುಳ್ಕೋದ್ರಿಂದ, ತಮ್ಮ ಹಕ್ಕು ಮತ್ತು ಕರ್ತವ್ಯ ಗೊತ್ತಿಲ್ಲದವ್ರದ್ರಿಂದ, ಸಂವಿಧಾನಿಕ ಕಾನೂನು ಗೊತ್ತಿಲ್ಲದವ್ರಿಂದ ಇಂಥ ಜನ ಇವತ್ತು ಎಲ್ಲವೂ ಇದ್ದು ಏನೂ ಇಲ್ಲದೆ ಗುಲಾಮರ ರೀತಿ ಬದುಕ್ತಾ ಇದ್ದಾರೆ. ಈ ಗುಲಾಮಗಿರಿ ಲಾಭವನ್ನು ಅಯೋಗ್ಯ BJP ಸರ್ಕಾರದವರು 4 MLA MP ಅದನ್ನು ದುರುಪಯೋಗ ಮಾಡ್ಕೋದ್ರ ಮೂಲಕ ಜನಸಾಮಾನ್ಯ ಇವತ್ತು ಎಲ್ಲ ಎಂಗಲ್ದಾಗ ಎಕ್ಸ್ಪ್ಲೈಟ್ ಮಾಡ್ಲಿಕ್ಕತ್ತಾರ. ಇನ್ನು ಅದ್ರಾಗ ಅಪ್ಪಿತಪ್ಪಿ ಅಪೋಸಿಷನ್ ಪಾರ್ಟಿಯವರು, ನಮ್ಮಂಥ ಪ್ರಗತಿಪರ ಚಿಂತಕರು ಏನಾದರೂ ಪ್ರಶ್ನೆ ಮಾಡಿಗಿಡ್ಯಾರು, ನಮ್ಮ ಸರ್ಕಾರಕ್ಕೆ ಧೋಕಾ ಕೊಟ್ಟಾರಂತೇಳಿ ಹೆದರಿಕೆಯಿಂದ ಅಯೋಗ್ಯ BJP ಅವರು ಸಾರ್ವಜನಿಕ ಮನಸ್ಸನ್ನು ಕಲುಷಿತಗೊಳಿಸಿ ಅವ್ರ ಮನಸ್ಸನ್ನು ಮರೆಮಾಚಿ ಸರ್ಕಾರದ ಲೋಪದೋಷಗಳ ಬಗ್ಗೆ, ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ, ಸರ್ಕಾರದ ಅಯೋಗ್ಯತನದ ಬಗ್ಗೆ ಜನ ತಲೆ ಎತ್ತಿ ನೋಡಬಾರ್ದು ಅನ್ನೋದರ ಒಂದು ಹುನ್ನಾರ ಸೃಷ್ಟಿ ಮಾಡಬೇಕಂತೇಳಿ ಕಾನೂನುಬದ್ಧವಾಗಿ ಅದು ಬರಲ್ತು ಗೊತ್ತಿದ್ದರೂ ಕೂಡ, ಸಂವಿಧಾನದತ್ತವಾಗಿ ಅಲ್ಪಸಂಖ್ಯಾತರಿಗೆ ಎಲ್ಲ ಹಕ್ಕುಗಳಿಗೆ ಗೊತ್ತಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ
ಹಿಂದೂಗಳ ವಿರುದ್ಧವಾಗಿ ಯಾವುದೇ ರೀತಿಯ ಅಧಿಕಾರ ಚಲಾಯಿಸಬಾರ್ದು, ಹಿಂದೂಗಳ ವಿರುದ್ಧ ಅವರು ಮಾತಾಡಬಾರ್ದು, ಅವ್ರು ಯಾವುದೇ ಸ್ಥಳಗಳಲ್ಲಿ ವ್ಯಾಪಾರ ಮಾಡಬಾರ್ದು, ಹಿಜಾಬ್ ಧರಿಸಬಾರ್ದು, ಐಜಾನ್ ಮಾಡಬಾರ್ದು ಅಂತೆಲ್ಲ ಕಾಗಿನೇ ಎಬ್ಸಿಕತ್ತಾರೆ. ಆಯಿತು, ಒಪ್ಕೋತೀವಿ ನಾವು, ನಿಮ್ಮ ಹೈಕೋರ್ಟು ಸುಪ್ರೀಂ ಕೋರ್ಟ್ ಆರ್ಡರ್ನ ಒಪ್ತೀವಿ ನಾವು. ನಿಮ್ಮ ಪ್ರಕಾರ ಬರೋದಾದರೆ ರಿಗಾರ್ಡಿಂಗ್ ಅಜಾನ್ ನೀವು ಬೆಳಗ್ಗೆ 4 ಗಂಟೆಯಿಂದ ಎಲ್ಲ ದೇವಸ್ಥಾನದಾಗ ಸ್ಪೀಕರ್ ಹಾಕಿ ಸುಪ್ರಭಾತ ಮಾಡ್ತೀರಿ. ಕನಿಷ್ಠ ಪಕ್ಷ 1 ಗಂಟೆ ಆದ್ರೂ ಸುಪ್ರಭಾತ ಹಾಕ್ತೀರಿ. ಮತ್ತು ಇಲ್ಲಿ ಶಬ್ದದ ಮಾಲಿನ್ಯ ಆಗೋದಿಲ್ವ, ಇಲ್ಲಿ ಸೌಂಡ್ ಪೊಲ್ಯೂಷನ್ ಆಗೋದಿಲ್ಲ. ಅಜಾನ್ದವ್ರು ಭಾಳ ಅಂದ್ರೆ ಹಾರ್ಡ್ಲಿ ನನ್ನ ಪ್ರಕಾರ ನಾನು ನೋಡಿದ ಪ್ರಕಾರ 30 ನಿಮಿಷ 3 ರಿಂದ 5 ನಿಮಿಷ, ಅದು ಮಧ್ಯಾಹ್ನ 1 ರಿಂದ 1:10 ಅಥವಾ 1:15 ಅಥವಾ ಸಾಯಂಕಾಲ 5 ಗಂಟೆಗೆ ಒಂದು 5 ರಿಂದ 5 ನಿಮಿಷ, ಒಟ್ಟು ಒಂದು 5 ನಿಮಿಷಕ್ಕಿಂತ ಜಾಸ್ತಿ ಅವ್ರು ಮಾಡೋದಿಲ್ಲ. ಅದು ಶಬ್ದ ಮಾಲಿನ್ಯ ನಿಮಗೆ ಆಗ್ತದೆ. ಹೆಂಗೆ ಹಾಗಾದ್ರೆ ಮಠ ಮನ್ಯಾಗ ಯಾಕೆ ಆಗೋದಿಲ್ಲ, ದೇವಸ್ಥಾನದೊಳಗೆ ಯಾಕೆ ಆಗೋದಿಲ್ಲ? ಇತ್ತೀಚೆಗೆ ಬೊಮ್ಮಾಯಿ ಸರ್ಕಾರ ಒಂದು ಡಿಸಿಷನ್ ಪಾಸ್ ಮಾಡಿದೆ, ಯಾವುದೇ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಧ್ವನಿವರ್ಧಕ ಬಳಕೆ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕು. ಯಾರು ಬೇಡ ಅಂತಾರೆ ಪರ್ಮಿಷನ್ ಕೊಡ್ರಿ. ಮತ್ತೇನು ಮಾಡಿದಾರೆ ಅವರು, ಕಂಪಲ್ಸರಿ 2 ಡೆಸಿಬಲ್ ಪವರ್ ಇರಬೇಕು ಅಂತ ಹೇಳ್ತಾರೆ. ಯಾರು ಬೇಡ ಅಂತಾರೆ ಮಾಡಿರಿ. ಹಂಗೆ ನೋಡಿದ್ರೆ ದೀಪಾವಳಿ, ಗಣೇಶ ಚೌತಿ ಅಥವಾ ಯಾವುದೇ ಜಾತ್ರೆಗಳಿರಲಿ, ಉತ್ಸವಗಳಿರಲಿ, ಅಲ್ಲಿ ಅತ್ಯಂತ ಹೈ ರಿಸ್ಕಿನೊಳಗೆ DJ ಹಚ್ಚಿ ಕುಣಿಯವರು, ಹಾಡೋರು, ಬಾರ್ಸೋರು, ಪಟಾಕಿ ಸರ್ಸರು ಯಾರು? ಹಿಂದೂಗಳೇ. ಸುಪ್ರೀಂ ಕೋರ್ಟ್ ರಾತ್ರಿ 10 ಗಂಟೆ ಮೇಲೆ ನೀವು ಸೌಂಡ್ ಹಾಕ್ಬಾರ್ದು ಅಂತ ಹೇಳಿದ್ರೆ, ಗಣೇಶ ಉತ್ಸವದಾಗ ನೀವು ಬೆಳ್ತಾನ ರಾತ್ರಿ ಹೇಳಿ DJ ಕುಣಿಸಿದ್ರೆ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಐತಿ ನಿಮಗೆ? ಮತ್ತು ಹಂಗೆ ಯಾಕಂಗಾರೆ ನಿಮ್ಗೆ ಅಲ್ಲಿ ಅಪ್ಲೈ ಆಗೋದಿಲ್ಲ. ಇತ್ತೀಚೆಗೆ ಕೆಲವು BJP ವಕೀಲರು, BJP ಕೃಪಾಪೋಷಿತ ಮುಖಂಡರು, ಲೀಡರ್ಗಳು ಅವ್ರು ಏನು ಹೇಳಿಕತ್ತಾರಂದ್ರೆ ಕಾಮನ್ ಕೋಡ್, ಸಿವಿಲ್ ಕೋಡ್ ಕಾಮನ್ ಅಥವಾ ಎಲ್ಲರೂ ಸಮಾನ ಕಾಯ್ದೆ ಎಲ್ಲ ತರಬೇಕು ಹೇಳ್ತಾರಲ್ಲ, ಹಾಗಾದ್ರೆ ಅಪ್ಲೈ ಮಾಡಿರಿ. ಇಲ್ಲಿ ನಿಮಗೆ ಶಬ್ದ ಮಾಲಿನ್ಯ ಆಗೋದಾದರೆ, ಡಿಸ್ಟರ್ಬೆನ್ಸ್ ಆಗೋದಾದರೆ ಎಲ್ಲ ದೇವಸ್ಥಾನಗಳಲ್ಲಿ ಮೈಕನ್ನು ಕಡ್ಡಾಯವಾಗಿ ತೆಗೆದುಬಿಡ್ರಿ. ರಾತ್ರಿ 10 ಗಂಟೆಗೆ ಯಾರೂ ಸ್ಪೀಕರ್ ಹಾಕುವಂಗಿಲ್ಲ. ಆಮೇಲೆ ಯಾರೂ ಇನ್ನು ಮೇಲೆ DJ ಉಪಯೋಗ ಮಾಡುವಂಗಿಲ್ಲ. ಇವನ್ನೆಲ್ಲ ಸಮಾನವಾಗಿ ತೊಗೊಂಬಿಟ್ಟು ನೋಡಂಗಾದ್ರೆ ವೈ ಓನ್ಲಿ ಮುಸ್ಲಿಂ, ಓನ್ಲಿ ಅಲ್ಪಸಂಖ್ಯಾತರ ಮೇಲೆ ಯಾಕೆ? ಹಾಗಾದ್ರೆ ನಿಮ್ಮ ಉದ್ದೇಶ ಏನಂತಂದ್ರೆ ಹಿಂದೂ ಮುಸ್ಲಿಂ ಹೆಸರಿನ ಮೇಲೆ ಗಲಾಟೆ ಎಬ್ಸಿದ್ರೆ ಸಾರ್ವಜನಿಕರು ಹೌದಲ್ಲ ಅವರು ಅಜಾನ್ ಮಾಡುವಾಗ ಸೌಂಡ್ ಹಾಕ್ತಾರೆ, ಕಿರಿಕಿರಿ ಆಗ್ತೈತಿ, ಅದು ನಿಜ ಆಯ್ತಲ್ಲಿ ತಿಳ್ಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. BJP ಬೆಂಚ್ ಚಪ್ಪರಿಸ್ತಾರೆ, ಅಲ್ಪಸಂಖ್ಯಾತರನ್ನ ಅವಹೇಳನ ಮಾಡಲಿಕ್ಕೆ ಅವರು ತಮ್ಮ ಚಿಂತನೆಯನ್ನು ತೊಡಗಿಬಿಡ್ತಾರೆ. ಸೊ ಹಿಂಗೆ ಮಾಡೋದ್ರಿಂದ ಸರ್ಕಾರದ ಭ್ರಷ್ಟಾಚಾರ, ಸರ್ಕಾರದ ಮೂರ್ಖತನ, ಸರ್ಕಾರದ ಅಯೋಗ್ಯ ಆಡಳಿತನ, ಸರ್ಕಾರದ ಎಲ್ಲ ಅಕ್ರಮಗಳ ಬಗ್ಗೆ ಇವರು ಮರೆತು ಈ ಗಲಾಟೆ ಒಳಗೆ ಬೀಳ್ತಾರೆ ಅಂತೇಳಿ ತಿಳ್ಕೊಳ್ತಕ್ಕಂಥ BJP ಅವರು ಭಾಳ ವ್ಯವಸ್ಥಿತವಾಗಿ ಕಾಗಿ ಎಬ್ಸೋದ್ರ ಮೂಲಕ, ಇಂಥ ಹುನ್ನಾರಗಳನ್ನು ಹುಟ್ಟಾಕೋದ್ರ ಮೂಲಕ ಸಾರ್ವಜನಿಕರ ಗಮನವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥ ಬೌದ್ಧಿಕ ಕುತಂತ್ರ ಅನ್ನೋದು ಬಿಟ್ಟರೆ ಅದಕ್ಕೆ ಬೇರೆ ಏನೂ ಇಲ್ಲ. ಅದು ನಮ್ಮದು ಕೊನೆಯದು ಏನಪ್ಪ ಅಂದ್ರೆ ಅಲ್ಪಸಂಖ್ಯಾತರಿರ್ರಿ, ಯಾರೇ ರೀ, ಈ ದೇಶದ ಸಂವಿಧಾನ ಎಲ್ಲಿವರೆಗೆ ಜಾರಿ ಇರುತ್ತೋ ಅಲ್ಲಿವರೆಗೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಸಂವಿಧಾನದೊಳಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲ ಅವಕಾಶಗಳು ಕೊಟ್ಟಾರ. ಮೋದಿ ಸರ್ಕಾರ ಯಾವ್ಯಾವ ರಂಗದಾಗ ವಿಫಲ ಆಗಿದೆ ಅನ್ನೋದು ಇತ್ತೀಚೆಗೆ ಒಂದು ವಾರದೊಳಗಡೆ ಸುಪ್ರೀಂ ಕೋರ್ಟ್ CJI ರಮಣ್ ಅವರು 1 ಗಂಟೆ BJP ಸರ್ಕಾರಕ್ಕೆ ಚೆನ್ನಾಗಿ ಉಗಿದಿದ್ದಾರೆ. ನೀವೆಲ್ಲೆಲ್ಲಿ ವಿಫಲ ಆಗಿದ್ದೀರಿ, ಏನೇನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟ ಕೊಟ್ಟಿದ್ದಾರೆ. ಇತ್ತೀಚೆಗೆ 2 ದಿವಸದಿಂದ ಇನ್ನೊಂದು ಕೊಟ್ಟರೆ ನಿಮಗೆ, ಯಾವುದು ಸೆಡೆಷನ್ ಆ್ಯಕ್ಟ್, ಯಾವುದದು ದೇಶದ್ರೋಹ ಕಾನೂನು, ಸಂವಿಧಾನ ಕ್ರಮ 124A ಒಳಗೆ ಯಾರಾದರೂ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅವ್ರ ಮೇಲೆ ದೇಶದ ಕೇಸ್ ಹಾಕ್ತಿದ್ರು. ಅದಕ್ಕೆ ಮುಖಭಂಡ ಆಯಿತು. ಹೆಂಗೆ ಮುಖಭಂಗ ಆಯ್ತು ಅಂದರೆ, ಇದು ಬ್ರಿಟಿಷ್ ಸರ್ಕಾರ ಮಾಡಿದ ಕಾನೂನು, ಇಲ್ಲಿವರೆಗೆ ಜಾರಿಗಿತ್ತು. ಆದರೆ ಬ್ರಿಟಿಷ್ ಸರ್ಕಾರ ಆಗಲೇ ತಮ್ಮ ದೇಶದಾಗ ಅದನ್ನು ಕ್ಯಾನ್ಸಲ್ ಮಾಡಿದ. ಯಾವುದು ಸೆಡೆಷನ್ ಆ್ಯಕ್ಟ್ ಕ್ಯಾನ್ಸಲ್ ಮಾಡಿದ್ರೆ. ಆದರೆ ಎಂದೋ ಮಾಡಿದ ಕಾನೂನನ್ನು ಅಯೋಗ್ಯ BJP ಅವರು ಈಗ ಅದಕ್ಕೆ ಸೀರಿಯಸ್ ಮಾಡ್ಲಿಕ್ಕಂತಾರೆ ಅಂದಮೇಲೆ ಇವರು ಮೂರ್ಖತನ ಗೊತ್ತಾಗ್ತೈತಿ. ಇನ್ನು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜಸ್ ಪ್ರಕಾರ 24A ಏನಂತಪ್ಪ ಅಂದರೆ, ಸರ್ಕಾರದ ವಿರುದ್ಧ ವ್ಯವಸ್ಥಿತವಾಗಿ ದಂಗೆ ಮಾಡೋದು, ಕಾನೂನು ವ್ಯವಸ್ಥೆಯನ್ನು ಹದಗೆಡಿಸೋದು ಅಥವಾ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿ ವ್ಯಕ್ತಿಹರಣ ಮಾಡೋದು ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಅದೇನಾಗ್ತದೆ, ದೇಶದ್ರೋಹ ಪ್ರಕರಣ ಆಗ್ತದೆ. ಅದನ್ನು ಬಿಟ್ಟು ಸರ್ಕಾರದ ತಪ್ಪು ನೀತಿಯನ್ನು, ಸರ್ಕಾರದ ಭ್ರಷ್ಟಾಚಾರವನ್ನು, ಸರ್ಕಾರದ ಅಯೋಗ್ಯತನವನ್ನು ಯಾರಾದರೂ ಕೇಳಿದರೆ ಇಟ್ ಈಸ್ 100% ರೈಟ್ ಇನ್ ದ ಐಸ್ ಆಫ್ ಲಾ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್
19/1 in the name of fundamental rights, power of expression and power of speech, right to speech and right to expression. ಇವೆರಡು ಹಕ್ಕುಗಳ ಪ್ರಕಾರ ಯಾವುದೇ ವ್ಯಕ್ತಿಗಳ ಬಗ್ಗೆ ಯಾವುದೇ ಸರ್ಕಾರದ ಬಗ್ಗೆ ಆರೋಗ್ಯಕರವಾಗಿ ಚರ್ಚೆ ವಿಮರ್ಶೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಈ ದೇಶದ ಎಲ್ಲ ಜನರಿಗೂ ಇದೆ. ಅದು ಮೂಲಭೂತ ಹಕ್ಕಾಗಿದ್ದರಿಂದ ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಫಸ್ಟಾಗಿ ತಿಳ್ಕೊಬೇಕು. ಇಷ್ಟೆಲ್ಲ ತಿಳ್ಕೊಂಡಾಗ ಕೂಡ ಬಿ ಜೆ ಪಿಯವ್ರು ಮಾಡ್ತಾರಂತಂದರೆ ಅವ್ರದ್ದೇನು, ಬಿ ಜೆ ಪಿ ಸರ್ಕಾರದ ವಿರುದ್ಧ ಯಾರೂ ಅಪಸ್ವರ ಎತ್ತಬಾರದು. ಅಪಸ್ವರ ಎತ್ತಿದರೆ ಬಿ ಜೆ ಪಿಗೆ ಮುಖಭಂಗ ಆಗ್ತದೆ. ಅದಕ್ಕೆ ಹೆದರಿಸಿಬಿಟ್ರೆ ಸರ್ಕಾರದ ವಿರುದ್ಧ ಯಾರೂ ಮಾತಾಡಂಗಿಲ್ಲ ಅಂತಕ್ಕಂಥ ಮೂರ್ಖತನದಿಂದ ಅಂಡರ್ ಆರ್ಟಿಕಲ್ IPC 124 ಇನ್ ದ ನೇಮ್ ಆಫ್ ಸೆಡೆಷನ್ ಅವರು ಕೇಸನ್ನು ಮಾಡಲಿಕ್ಕತ್ತಾರ. ಅದಕ್ಕೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತಡೆ ಹಾಕಿ ಇನ್ನು ಮೇಲೆ ಯಾರೂ ನೀನು ಅನವಶ್ಯಕವಾಗಿ ನೀವು ದೇಶದ ಪ್ರಕರಣ ದಾಖಲೆ ಮಾಡುವಂಗಿಲ್ಲ ಅಂಥೇಳಿ ಸ್ಟೇ ಕೊಟ್ಟಿಬಿಡ್ತು. ಇದರಂಥ ಮುಖಭಂಗ ಇನ್ಯಾವುದಿದೆ? ಲಕ್ಷ್ಮಣ ಬಕ್ಕಾಯಿ, ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ವೇದಿಕೆ, ಧಾರವಾಡ. ಜೈ ಭೀಮ್, ಜೈ ಭಾರತ್. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.